ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 29ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವೇನೇನೆಲ್ಲ ಕೆಲಸ ಮಾಡುವಾಗ ಪ್ರಕೃತಿಯ ಬಗ್ಗೆ ನಾವು ಅರಿವಿಲ್ಲಾರ್ದಂಗೆ ಕೆಲಸ ಮಾಡ್ತೀವಿ. ಪ್ರಕೃತಿ ಹೇಳುತ್ತೆ, ನಮ್ಮ ಭೂಮಿಯಲ್ಲಿ ನಿಮಗೆ ಪೂಜೆ ಮಾಡೋದಕ್ಕೆ ಮತ್ತು ಪೂಜಿಸುವುದಕ್ಕೆ ಈ ಭೂಮಿಯನ್ನು ನಾವು ನಿಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತೇವೆ ಮತ್ತು ನಿಮ್ಮ ಒಂದು ಪ್ರಕೃತಿಯನ್ನು ನೀವು ನಿಮ್ಮ ಒಳಗಿನ ಒಂದು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಪ್ರಕೃತಿಯನ್ನು ನೀವು ಕಾಪಾಡಿಕೊಂಡು ಹೋಗಬೇಕು. ಮತ್ತು ಅಜ್ಞಾನಿಗಳು ಮತ್ತು ಜ್ಞಾನ ಇಲ್ಲದವರು ಮತ್ತು ಸೋಮಾರಿತರ ಇರೋರು ಈ ಪ್ರಕೃತಿಯನ್ನು ನಾಶಗೊಳಿಸುತ್ತಾರೆ ಮತ್ತು ಅವರ ಪ್ರಕೃತಿಯ ಬಗ್ಗೆ ಅರಿವಿಲ್ಲಾರ್ದಂಗೆ ಏನೇನೆಲ್ಲ ಅರಿವಿಲ್ಲಾರ್ದಂಗೆ ಒಂದು ಕೆಲಸದ ಬಗ್ಗೆ ಏನು ತಿಳಿದ ಹಾಗೆ ಮತ್ತು ಪ್ರಕೃತಿಯ ಬಗ್ಗೆ ಅದರ ಬಗ್ಗೆ ಏನು ತಿಳ್ಕೊಳ್ಳಾರದೆ ಪ್ರಕೃತಿಯನ್ನು ನಾಶ ಮಾಡೋದಕ್ಕೆ ಒಳಗಾಗ್ಬಿಡ್ತಾರೆ ಮತ್ತು ಪ್ರಕೃತಿಯ ಬಗ್ಗೆ ಏನು ಮಾಹಿತಿ ಇಲ್ಲಾರ್ದಂಗೆ ಒಂದು ಜೀವನವನ್ನು ನಡೆಸುತ್ತಾರೆ. ಮತ್ತು ಪ್ರಕೃತಿಯ ಎದಕ್ಕೆ ಅಂದರೆ ಪ್ರಕೃತಿ ಇಲ್ಲದೆ ನಮ್ಮ ಜೀವನ ಇಲ್ಲ ಮತ್ತು ಪ್ರಕೃತಿಯನ್ನು ನಾವು ರೂಪಿಸ್ಕೊಂಡು ಹೋಗ್ತಾ ಇರಬೇಕು. ಪ್ರಕೃತಿಯಲ್ಲಿ ಒಂದು ಸಾಕಷ್ಟು ಜನಗಳ ಪ್ರಕೃತಿಯಿಂದನೇ ಒಂದು ಜೀವನ ಇರುತ್ತೆ ಮತ್ತು ಪ್ರಕೃತಿಯಲ್ಲಿ ಒಂದು ಉಪಯುಕ್ತ ಜೀವನ ಇದ್ದರೆ ಮಾತ್ರ ಪ್ರಕೃತಿ ಯಾವ ಥರ ಇರುತ್ತೋ ಅದೇ ರೀತಿ ನಾವು ಜೀವಂತವಾಗಿ ಇರಬಲ್ಲೆ ಅನ್ನೋದಕ್ಕೆ ಇವತ್ತಿನ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. 29ನೇ ಶ್ಲೋಕಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಶ್ಲೋಕವನ್ನು ನೋಡೋಣ ಮತ್ತು ಇವತ್ತಿನ ಶ್ಲೋಕ ಏನು ಹೇಳುತ್ತೆ ಮತ್ತು ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ತಿಳ್ಕೊಳ್ಳೋಣ. 29ನೇ ಶ್ಲೋಕಕ್ಕೆ ಹೋಗೋಣ. 29ನೇ ಶ್ಲೋಕ ಹೇಳುತ್ತೆ, ಪ್ರಕೃತಿ ಗುಣ ಸಂದೃಢಂ ಸಜ್ಜನತೆ ಗುಣಕರ್ಮಸ್ಸು ತನ್ಯ ಕೃತಸಜ್ಞ ವಿದೋ ಮನದ್ದಾನಿ ಕೃತಸಜ್ಞ ವಿನ ವಿಚಲಯತೆ. ಇದರ ಅರ್ಥ ಏನಂದರೆ, ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ನಂತಾನೆಯರಲಾಗಿ ಆಸಕ್ತರಾಗಿರುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಕರ್ತವ್ಯಗಳು ಕೆಳಮಟ್ಟದವರಾದರೂ ವಿವೇಕಿಗಳು ಅವರನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಬಾರದು. ಅಂದರೆ ಪ್ರಕೃತಿಯನ್ನು ತನ್ನಂತಾನೇ ಬೆಳೆಯೋಕ್ಕೆ ಬಿಡಬೇಕು ಮತ್ತು ಅಜ್ಞಾನಿಗಳ ಪ್ರಕಾರ ಈ ಪ್ರಕೃತಿಯನ್ನು ತಾವು ಯಾವ ಥರ ಇಟ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಒಳಗಿನ ಒಂದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನಗಳಿಗೆ ಪ್ರಕೃತಿಯಿಂದನೇ ಒಂದು ಜೀವನವನ್ನು ಕಟ್ಕೊಳ್ಬೇಕಾಗುತ್ತೆ ಮತ್ತು ಪ್ರಕೃತಿಯನ್ನು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಮತ್ತು ಪ್ರಕೃತಿಯನ್ನು ವಿವೇಕಿಗಳು ತರಹ ಅದನ್ನು ನಾಶ ಮಾಡೋದಾಗಲಿ ಪ್ರಕೃತಿಯನ್ನು ತಿಳ್ಕೊಳ್ಳಾರ್ದೆ ಏನನ್ನಾಗಲಿ ಒಂದು ಉಪಯುಕ್ತ ಇಲ್ಲಾರ್ದಂಗೆ ಮಾಡುವುದು ತಪ್ಪು. ಮತ್ತು ಅಜ್ಞಾನಿಗಳ ಮಾತನ್ನು ಕೇಳಿ ನಿನ್ನ ಒಂದು ಚಟುವಟಿಕೆಗಳು ಅಂದರೆ ಏನನ್ನಾಗಲಿ ಅದರಲ್ಲಿಂದ ಮತ್ತು ಇಂಥದೇ ಆದ ಪ್ರಕೃತಿಯನ್ನು ಬೆಳೆಸ್ಕೊಳ್ಳಿ ಮತ್ತು ಪ್ರಕೃತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಉಪಯುಕ್ತ ಜೀವನಗಳನ್ನು ಕಟ್ಟಿಕೊಳ್ಳಿ. ಅಂದರೆ ಈಗ ಉದಾಹರಣೆಗಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ತಪ್ಪು ಸರಿ ಕೆಲಸ ಮಾಡುವಾಗ ನಮಗೆ ಒಂದು ಉಪಯುಕ್ತ ಜೀವನವನ್ನು ನಾವು ಹುಡುಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಏನನ್ನಾಗಲಿ ದುಡ್ಡು ಬೇಕು, ಆಸ್ತಿ ಬೇಕು, ಏನನ್ನಾಗಲಿ ಮಾಡೋದಕ್ಕೆ ಉಪಯುಕ್ತ ಜೀವನವನ್ನು ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಆದರೆ ಪ್ರಕೃತಿ ಆ ಥರ ಅಲ್ಲ. ಪ್ರಕೃತಿ ಎಲ್ಲರಿಗೂ ಒಂದೇ ಥರ. ಈಗ ನಿಮ್ಮ ಮನೆಯಲ್ಲಿ ನೀವು ಗಿಡ ಬೆಳೆಸಿದರೆ ನಿಮಗೆ ನೆರಳು ಕೊಡುತ್ತೆ, ಇನ್ನೊಬ್ರು ಬಂದರೂ ನೆರಳು ಕೊಡುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ನೀವು ಇದ್ದೀರಾ ಅನ್ನೋದಕ್ಕೆ ನಿಮಗೆ ನೆರಳು ಅಂದರು ನಾನು ಬೇರೆಯವ್ರ ಮನೆಗೆ ಯಾಕೆ ಕೊಳ್ಳಿ ಅಂತ ಪ್ರಕೃತಿಗೆ ಯಾವತ್ತಿಗೂ ಆ ಥರ ಕಲ್ಮಶ ಇರಲ್ಲ ಮತ್ತು ಸ್ವಾರ್ಥ ಇರಲ್ಲ. ಪ್ರಕೃತಿ ಹೇಳುತ್ತೆ, ಯಾರಾದರೂ ಸಹ ಇರಲಿ, ಇದು ನಮ್ಮ ಭೂಮಿ, ಇಲ್ಲಿ ನಿಮಗೆ ಎಷ್ಟು ಹಕ್ಕಿದೋ ನನಗೂ ಅಷ್ಟೇ ಹಕ್ಕಿದೆ. ಪ್ರಕೃತಿಯನ್ನು ಒಳ್ಳೆಯ ರೀತಿಯಿಂದ ಬೆಳೆಸ್ಕೊಂಡು ಹೋಗಿ. ಪ್ರಕೃತಿಯಲ್ಲಿ ಸಾಕಷ್ಟು ಒಂದು ವಿಧಗಳು ಇದ್ದಾವೆ. ಪ್ರಕೃತಿ ದಿನ ಇರಲಾರ್ದಂಗೆ ನೀವು ಜೀವಿಸಿದರೆ ಅದು ಅಸಾಧ್ಯ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಪ್ರಕೃತಿ ಅನ್ನೋದು ಒಂದು ದಿನನಿತ್ಯವಾದ ಸುಂದರ ಗಾಳಿ, ಸುಂದರ ಬೆಳಕು ಕೊಡುವುದೇ ಪ್ರಕೃತಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣವಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ 29ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬನ್ನಿ ಆ ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ರಾಧೆ ರಾಧೆ.